ಎಲ್ಲಿ ಅನುಶ್ರೇಖನೆ ಕಾಣ್ತಾ ಇಲ್ಲ, ಕಳಿಸ್ಬಿಟ್ರಾ? ನಮ್ಮ ಅನುಶ್ರೇಖಿದ್ರೆ ಎನರ್ಜಿ, ಅವರೇ ಇಲ್ಲ. ಆ ಎಲ್ಲ ಬರ್ತಾರೆ ಬರ್ತಾರೆ, ಅವರು ಬರ್ತಾವ್ರೆ. ಚೆನ್ನಾಗಿದ್ದೀರಾ? ನನಗೆ ಸಖತ್ ಖುಷಿ ಆಗೋದು ನಮ್ಮ ರಾಮನಗರಕ್ಕೆ ಬಂದರೆ ಸಖತ್ ಖುಷಿ ನನಗೆ. ಯಾಕಂದ್ರೆ ನಾನು ಓಡಾಡ್ಬೇಕಾದ್ರೆಲ್ಲ ನಿಮ್ಮೂರ ಮೇಲೆ ಓಡಾಡ್ಬೇಕಲ್ಲ, ನಮ್ಮ ಮಳವಳ್ಳಿಗೆಲ್ಲ ಹೋಗ್ಬೇಕಾದ್ರೆ. ಆಮೇಲೆ ಇನ್ನೊಂದು ಖುಷಿ ಏನಂದ್ರೆ, ಇದೇ ವೇದಿಕೆ ಮೇಲೆ ಪ್ರೋಗ್ರಾಮ್ ನಡಿಬೇಕಾದ್ರೆ, ರಾಮೋತ್ಸವ ನಡಿಬೇಕಾದ್ರೆ ನಮ್ಮದು ಬಿಗ್ ಬಾಸ್ ಫೈನಲ್ ಇತ್ತು. ಅವಾಗಲೂ ರಾಮನಗರದ ಜನ ಇನ್ನೂ ಅನೌನ್ಸ್ ಆಗಿರಲಿಲ್ಲ, ಅಷ್ಟೊಂದು ಪ್ರೋತ್ಸಾಹ, ಗಿಲ್ಲಿ ಗೆಲ್ತಾರೆ ಅಂತ ಅಷ್ಟೊಂದು ಪ್ರೋತ್ಸಾಹ ಮಾಡಿದ್ರಿ. ಅದು ಸಖತ್ ಖುಷಿ ಆಯಿತು ನನಗೆ. ತುಂಬ ಜನ ರಾಮನಗರದಲ್ಲಿ ಸಪೋರ್ಟ್ ಮಾಡಿದ್ರಿ. ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಇನ್ನೇ ಸಮಾಚಾರ? ಏನು ಇಲ್ವಾ? ಕರೆದಿದ್ರೆ ಬರೋರು ಅವರು, ಕರೀಲಿಲ್ವಲ್ಲ? ಕರೆಯಕ್ಕಿಲ್ವ ಸರ್? ಒಂದು ದೊಡ್ಡ ಥ್ಯಾಂಕ್ಸು ನಮ್ಮ ಇಕ್ಬಾಲ್ ಹುಸೇನ್ ಸರ್ಗೆ ಹೇಳಬೇಕು, MLA ಸಾಹೇಬರಿಗೆ. ಈ ಥರ ಒಂದು ಕಾರ್ಯಕ್ರಮ ರಾಮನಗರ ಇಷ್ಟೊಂದು ರಾರಾಜಿಸ್ತೇರಕ್ಕೆ ಅವರೇ ಒಂದು ಮುಖ್ಯ ಕಾರಣ. ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ಅವರೇ ಒಂದು ಮುಖ್ಯ ಕಾರಣ. ಸರ್ ನಿಮಗೆ ತುಂಬ ಥ್ಯಾಂಕ್ಸ್ ಹುಸೇನ್ ಸರ್. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ, ಒಳ್ಳೇದಾಗಲಿ ಕಣಪ್ಪ. ಇನ್ನೇನು ಸಮಾಚಾರ? ಏನ್ ರಾಮನಗರದಲ್ಲಿ ಬರೀ ಗಂಡು ಮಕ್ಳೇ ಜಾಸ್ತಿ ಇರೋರು, ಹೆಣ್ಣು ಮಕ್ಳೇ ಕಾಣ್ತಾ ಇಲ್ಲ. ಏನ್ ಹೆಣ್ಣು ಮಕ್ಳು ಕಾಣ್ತೀವಿ ಅಂದ್ರೆ ಗಂಡು ಮಕ್ಳು ಕೈ ಎತ್ತಾರೆ, ಗಂಡು ಮಕ್ಳು ಕಾಣ್ತಿಲ್ಲ ಅಂದ್ರು ಗಂಡು ಮಕ್ಳು ಕೈ ಎತ್ತಾರೆ. ಗಂಡು ಮಕ್ಳ, ಹೆಣ್ಣು ಮಕ್ಳು, ನೀನೇ ಕಣ ಎರಡಕ್ಕೂ ಕೈ ಎತ್ತ ಇಲ್ವ? ಯಾವ್ದಾರ ಒಂದು ಕೈ ಎತ್ತಬೇಕು ತಾನೆ. ಡೈಲಾಗ ಯಾವುದು? ಗಂಡು ಮಕ್ಳಿಗ? ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯಿತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಅಲ್ಲಾಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್, ಮೇಲ್ಗಡೆ ಪ್ರೆಷರ್ ಇದ್ರೂ ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಥ್ಯಾಂಕ್ ಯು ಗಿಲ್ಲಿ ಅವರೇ.